ಬೆಂಗಳೂರಿನಲ್ಲಿ ಆಪರೇಷನ್ ಪಂಚತಾರ ಮುಂದುವರೆದಿದೆ. ನಿನ್ನೆಯಷ್ಟೇ ಯುಬಿ ಸಿಟಿಯಲ್ಲಿರುವ 5 ಐಷಾರಾಮಿ ಹೋಟೆಲ್ಗಳ ಮೇಲೆ ದಾಳಿ ಮಾಡಿದ ಅಧಿಕಾರಿಗಳ ತಂಡ ಕೊಳೆತ ಮಾಂಸ, ಅವಧಿ ಮೀರಿದ ಹಾಲು, ಮೊಸರು ಎಲ್ಲವನ್ನೂ ಸೀಸ್ ಮಾಡಿ ಹೋಟೆಲ್ಗೆ ಸೀಲ್ ಮಾಡಿದೆ. ಬ್ರಿಗೇಡ್ ಚರ್ಚ್ ಸ್ಟ್ರೀಟ್ನಲ್ಲೂ ಕಾರ್ಯಾಚರಣೆ ನಡೆಸಿ ಹೋಟೆಲ್ಗಳಿಗೆ ಬಿಗ್ ಶಾಕ್ ಕೊಟ್ಟಿದೆ. ಅಡುಗೆಗೆ ಇಟ್ಟ ಮಾಂಸ ಕೊಳೆತು ಹೋಗಿದೆ, ಎಣ್ಣೆ ಕಪ್ಪುಗಟ್ಟಿದೆ, ಹಾಲು ಮೊಸರು ಅವಧಿ ಮೀರಿ ಹೋಗಿದೆ. ಎಲ್ಲೆಲ್ಲೂ ಜಿರಳೆಗಳದ್ದೇ ಸಾಮ್ರಾಜ್ಯ. ಪನ್ನೀರ್ ಸಾಸ್ ಮೇಲೂ ರಾಜಾರೋಷವಾಗಿ ಓಡಾಟ. ಇದು ಯಾವುದೋ ಲೋಕಲ್ ಹೋಟೆಲ್ಗಳಲ್ಲಿ ಕಂಡುಬಂದ ದೃಶ್ಯವಲ್ಲ, ಬದಲಾಗಿ ಬೆಂಗಳೂರಿನ ಐಷಾರಾಮಿ ಹೋಟೆಲ್ಗಳಲ್ಲಿ ಕಂಡುಬಂದ ಅಧ್ವಾನ ಅವ್ಯವಸ್ಥೆಗಳ ದೃಶ್ಯ. ಯುಬಿ ಸಿಟಿಯಲ್ಲಿನ ಐಷಾರಾಮಿ ಹೋಟೆಲ್ಗಳಿಗೆ ಶಾಕ್. ಆಹಾರ ಇಲಾಖೆ ಅಧಿಕಾರಿಗಳ ಮಿಂಚಿನ ಕಾರ್ಯಾಚರಣೆ. ಐಷಾರಾಮಿ ಹೋಟೆಲ್ಗಳಲ್ಲಿ ಕೊಳೆತಿದ್ದ ಮಾಂಸ ಪತ್ತೆ. ಬೆಂಗಳೂರಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳ ಕಾರ್ಯಾಚರಣೆ ಮುಂದುವರಿದಿದೆ. ಮೊನ್ನೆಯಷ್ಟೇ ಡಿ ಲಲಿತ್ ಅಶೋಕ್, ರ್ಯಾಡಿಸನ್ ಬ್ಲೂ, ತಾಜ್ ಯಶವಂತಪುರ, ಶಾಂಗ್ರೀಲಾ, 4 ಸೀಸನ್ಸ್ ಹೋಟೆಲ್ಗಳ ಮೇಲೆ ರೇಡ್ ಮಾಡಿ ಕೊಳೆತ ಮಾಂಸ, ಕೊಳೆತ ಈರುಳ್ಳಿ ಪತ್ತೆ ಹಚ್ಚಿದ್ರು. ನಿನ್ನೆ ರಾತ್ರಿಯೂ ರೇಡ್ ಮುಂದುವರಿಸಿದ್ದು ಐಷಾರಾಮಿ ಯುಬಿ ಸಿಟಿಯಲ್ಲಿರೋ 5 ಹೈಫೈ ಹೋಟೆಲ್ಗಳ ಮೇಲೆ 15 ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಹೋಟೆಲ್ಗಳ ಕಿಚನ್ ಜಾಲಾಡಿದ ಆಹಾರ ಇಲಾಖೆ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಯುಬಿ ಸಿಟಿಯಲ್ಲಿರುವ 5 ಐಷಾರಾಮಿ ಹೋಟೆಲ್ಗಳಿಗೆ ಆಹಾರ ಇಲಾಖೆ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಸ್ಕೈ ಹೋಟೆಲ್, ರಾಯಲ್ ಚೈನ್, ಮದ್ರಾಸ್ ಕಿಚನ್, ಟೆಸ್ಕನ್ ಹೋಟೆಲ್, ಅದೇ ರೀತಿ ಸೆಂಚೆಂಜ್ ಹೋಟೆಲ್ ಮೇಲೆ ರೇಡ್ ಮಾಡಲಾಗಿದೆ. ಕೈ ಇಟ್ಟ ಕಡೆಯೆಲ್ಲ ಕೊಳೆತಿರೋ ಮಾಂಸ, ಅವಧಿ ಮೀರಿದ ಮಟನ್, ಮೀನು, ಹಾಲು, ಪನ್ನೀರ್ ಸೇರಿ ಆಹಾರ ಪದಾರ್ಥಗಳೇ ಸಿಕ್ಕಿವೆ. ಇದು ಯುಬಿ ಸಿಟಿಯಲ್ಲಿ ಇರೋ ಐಷಾರಾಮಿ ಸ್ಕೈ ಹೋಟೆಲ್. ದಾಳಿಯಲ್ಲಿ 45 ಕೆಜಿ ಕೊಳೆತ ಕೋಳಿ ಮಾಂಸ ಮತ್ತು ದನದ ಮಾಂಸ ಪತ್ತೆಯಾಗಿದೆ. ಅಲ್ಲದೆ 15 ಲೀಟರ್ ಬಳಸಿದ ಅಡುಗೆ ಎಣ್ಣೆಯನ್ನ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. 6 ಕೆಜಿ ವೆಜಿಟೇಬಲ್ ಕಟ್ಲೆಟ್ ಕೂಡ ಸೀಸ್ ಮಾಡಲಾಗಿದೆ. ಸ್ಕೈ ಹೋಟೆಲ್ನ ಕಿಚನ್ನಲ್ಲಿ ಒಟ್ಟು 51 ಕೆಜಿ ಆಹಾರ ಪದಾರ್ಥ ಸೀಸ್ ಮಾಡಲಾಗಿದೆ. ಯುಬಿ ಸಿಟಿ ಸ್ಕೈ ಹೋಟೆಲ್ನಲ್ಲಿ ಅವಧಿ ಮೀರಿದ ಚಿಕನ್, ಮಾಂಸ, ಆಹಾರ ಪದಾರ್ಥಗಳು ಪತ್ತೆಯಾಗಿದ್ದು ಬೆಚ್ಚಿ ಬೀಳಿಸಿದೆ. ಹೀಗಾಗಿ ಆಹಾರ ಇಲಾಖೆ ಅಧಿಕಾರಿಗಳು ಯುಬಿ ಸಿಟಿ ಸ್ಕೈ ಹೋಟೆಲ್ನ ಕಿಚನ್ಗೆ ಬೀಗ ಹಾಕಿ ಸೀಲ್ ಮಾಡಿದ್ದಾರೆ. ಯುಬಿ ಸಿಟಿಯ ರಾಯಲ್ ಚೈನ್ ಹೋಟೆಲ್ ಮೇಲೂ ಅಧಿಕಾರಿಗಳು ದಾಳಿ ನಡೆಸಿದ್ರು. ರಾಯಲ್ ಚೈನ್ ಹೋಟೆಲ್ನಲ್ಲಿ 50 ಕೆಜಿ ಬಾತುಕೋಳಿ ಮಾಂಸ ಜಪ್ತಿ ಮಾಡಲಾಗಿದೆ. 5 ಕೆಜಿ ಮೀನು ಮಾಂಸ ಸೇರಿ ಒಟ್ಟು 55 ಕೆಜಿ ಮಾಂಸವನ್ನ ವಶಕ್ಕೆ ಪಡೆಯಲಾಗಿದೆ. ಮದ್ರಾಸ್ ಕಿಚನ್ನಲ್ಲಿ 5 ಕೆಜಿ ಹಸಿ ಬಟಾಣಿ ವಶಕ್ಕೆ ಪಡೆಯಲಾಗಿದೆ. ಯುಬಿ ಸಿಟಿಯಲ್ಲಿರೋ ಟೆಸ್ಕನ್ ಹೋಟೆಲ್ನಲ್ಲಿ 5 ಕೆಜಿ ಅಣಬೆ ವಶಕ್ಕೆ ಪಡೆಯಲಾಗಿದೆ. ಸೆಂಚೆಸ್ ಹೋಟೆಲ್ನಲ್ಲಿ 3 ಕೆಜಿ ಮೀನು, 7 ಕೆಜಿ ಕೇಕ್, ಆಲೂಗಡ್ಡೆ ಸೇರಿದಂತೆ ಇತರೆ ಆಹಾರ ಪದಾರ್ಥ ವಶಕ್ಕೆ ಪಡೆಯಲಾಗಿದೆ. ಯುಬಿ ಸಿಟಿ, ಬ್ರಿಗೇಡ್ ರೋಡ್ ಸುತ್ತಮುತ್ತ ದಾಳಿ ನಡೆಸಲಾಗಿದೆ. 3 ಕಡೆ ಚಿಕನ್, ಮಟನ್, ಮೀನು ಸರಿಯಾಗಿ ಫ್ರೀಸ್ ಮಾಡಿರಲಿಲ್ಲ ಅಂತ ಆಹಾರ ಸುರಕ್ಷತಾ ಇಲಾಖೆ ಆಯುಕ್ತ ಶ್ರೀನಿವಾಸ್ ಹೇಳಿದ್ರು. ಇಲ್ಲಿ ಸುಮಾರು ಒಂದು 3 ಕಡೆ ಬಳ ಅಂದರೆ ಚಿಕನ್ ಇರ್ಬೋದು, ಮಟನ್ ಇರ್ಬೋದು, 1 ವರ್ಷದ ಮೇಲಿಂದ ಇದೆ. ರಾಯಲ್ ಚೈನಾ ಅಂತ ಐತೆ, ಅಲ್ಲಿ ಸುಮಾರು ಒಂದು 50 ಕೆಜಿ ಮಟನ್, ಚಿಕನ್ ಸಿಕ್ಕಿದೆ. ಆಮೇಲೆ ಟಸ್ಕಾನ ಅಂತಿದೆ, ಅಲ್ಲಿ ವೆಜಿಟೇಬಲ್ಸು ಎಕ್ಸ್ಪೈರ್ ಡೇಟ್ ಇದೆ. ಬ್ರಿಗೇಡ್ ಚರ್ಚ್ ಸ್ಟ್ರೀಟ್ನಲ್ಲೂ ಪಬ್ಗಳ ಮೇಲೆ ದಾಳಿ. ಯುಬಿ ಸಿಟಿ ಬಳಿಕ ಬ್ರಿಗೇಡ್ ರಸ್ತೆಯಲ್ಲೂ ಅಧಿಕಾರಿಗಳು ಹೋಟೆಲ್, ಪಬ್ಗಳ ಮೇಲೆ ದಾಳಿ ನಡೆಸಿದ್ದಾರೆ. ಚರ್ಚ್ ಸ್ಟ್ರೀಟ್ನಲ್ಲೂ ಕೆಲ ಹೋಟೆಲ್ಗಳಲ್ಲಿ ಆಹಾರ ಪದಾರ್ಥಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಪೆಗ್ ಆ್ಯಂಡ್ ಬಾಟಲ್ಸ್ ಪಬ್ನಲ್ಲಿ ಅವಧಿ ಮೀರಿದ ಆಹಾರ ಪದಾರ್ಥಗಳು ಪತ್ತೆಯಾಗಿವೆ. ಫಂಗಸ್ ಬಂದ ಮಶ್ರೂಮ್, ಅವಧಿ ಮೀರಿದ ಕ್ರೀಮ್ ಸಿಕ್ಕಿದೆ. ಆಹಾರ ಪದಾರ್ಥಗಳಲ್ಲಿ ಸತ್ತ ಜಿರಳೆ ಕೂಡ ಪತ್ತೆಯಾಗಿದೆ. ಕೆಲವೊಂದು ಎಕ್ಸ್ಪೈರಿ ಐಟಮ್ಸು ಮತ್ತು ಇನ್ಸೆಕ್ಟ್ಸ್ ತುಂಬಾ ಕಂಡು ಬಂದವು. ಸೊ ಅದನ್ನು ನಮ್ಮ ತಾತ್ಕಾಲಿಕವಾಗಿ ನಮ್ಮ ಮಾನ್ಯ ಆಯುಕ್ತರ ಇದರ ಆದೇಶದ ಮೇರೆಗೆ ನಾವು ಅದನ್ನು ನಮ್ಮ ವಶಕ್ಕೆ ಪಡೆದಿದ್ದೀವಿ. ಹೋಟೆಲ್ಗಳ ಮೇಲಿನ ದಾಳಿ ಬಗ್ಗೆ ಪ್ರತಿಕ್ರಿಯಿಸಿದ ಆರೋಗ್ಯ ಸಚಿವ ಯುಟಿ ಖಾದರ್, ತಪಾಸಣೆ ನಮ್ಮ ಜವಾಬ್ದಾರಿ, ಅದು ಮುಂದುವರಿಯುತ್ತೆ ಅಂದ್ರು. ತಪಾಸಣೆ ನಮ್ಮ ಜವಾಬ್ದಾರಿ, ನಾವು ಮಾಡಲೇಬೇಕು. ಯಾರನ್ನು ತಪಾಸಣೆ, ಯಾವಾಗ ತಪಾಸಣೆ ಮಾಡ್ತಂದು ಮಾತಿರುವಂಥ ವಿಚಾರ. ಅದಕ್ಕೆ ಅನುಗುಣವಾಗಿ ಬಹುಶಃ ಇವತ್ತು ತಪಾಸಣೆ ಅದು 1-2 ದಿವಸಕ್ಕೆ ಮಾತ್ರ ಸೀಮಿತವಾಗಿರುವುದಿಲ್ಲ. ತಪಾಸಣೆ ಕಂಟಿನ್ಯೂಸ್ ಆಗಿ ಇರ್ತದೆ ಇದರಲ್ಲಿ. ಅದಕ್ಕೆ ಸಂಪೂರ್ಣವಾದ ಮಾಹಿತಿಯನ್ನು ಅಧಿಕಾರಿಗಳು ಕೊಡ್ತಾರೆ. ಯಾವುದೇ ಒಂದು ಕಾನೂನು, ಯಾವುದೇ ಒಂದು ತಪಾಸಣೆ ಅದು ಒಂದು ಪ್ರದೇಶಕ್ಕೆ ಮತ್ತು ಕೆಲವರಿಗೆ ಮಾತ್ರ ಸೀಮಿತವಾಗಿರುವುದಿಲ್ಲ. ಅದು ಎಲ್ಲರಿಗೂ ಕೂಡ ಇದೆ. ಸ್ಟಾರ್ ಹೋಟೆಲ್ನ ಹಿಡಿದು ಸಣ್ಣ ಹೋಟೆಲ್ನವ್ರಿಗೆ ಕೂಡ ಇದೆ. ಅದು ಬೆಂಗಳೂರಿನಿಂದ ರಾಜ್ಯ ಉದ್ದಕ್ಕೂ ಕೂಡ ಇರ್ತದೆ. ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ಗಳ ಕಳ್ಳಾಟದ ಮೇಲೆ ಕಣ್ಣಿಟ್ಟಿರೋ ಆಹಾರ ಇಲಾಖೆ ಅಧಿಕಾರಿಗಳು
ಬಿಸಿ ಮುಟ್ಟಿಸುತ್ತಿದ್ದಾರೆ. ಗ್ರಾಹಕರಿಗೆ ಕ್ಲೀನ್ ಅಂಡ್ ಫೈನ್ ಫುಡ್ ಕೊಡ್ತೀವಿ ಅನ್ನೋ ಹೋಟೆಲ್ಗಳ ಬಂಡವಾಳ ಬಟಬಯಲಾಗುತ್ತಿದೆ. ವಿನಯ್, ವಿಕಾಸ್ ಜೊತೆ ನಟರಾಜ್, TV9 ಬೆಂಗಳೂರು.